ಓಕೆ, ಈಗ ಬರ್ತಾ ಇರೋ ಮಾಹಿತಿ, ನಾಳೆಗೆ ವಿಚಾರಣೆ ಮುಂದೂಡಿಕೆ. ಇದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಅಲ್ಲಿಗೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ಇತ್ಯರ್ಥ ಆಗಿಲ್ಲ ಇವತ್ತಿಗೆ. ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಾಯಿತು. ಅವರಿಗೆ ಜಾಮೀನು ಕೊಡಬೇಕು ಅನ್ನುವಂತಹ ವಾದ ಪ್ರತಿವಾದ ಎರಡೂ ಕೂಡ ಆಯಿತು. ಎರಡನ್ನೂ ಆಲಿಸಿರುವಂತಹ ನ್ಯಾಯಮೂರ್ತಿಗಳು ಈ ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ನಡೆಸೋಣ ಅಂತ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಾಳೆಗೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಸೊ ಸಿಟಿ ರವಿ ಅವರಿಗೆ ಇವತ್ತು ಬಂಧನದಿಂದ ಮುಕ್ತಿ ಇಲ್ಲ. ನಾಳೆ ಏನಾಗುತ್ತೆ ವಿಚಾರಣೆಯ ನಂತರದಲ್ಲಿ ಗೊತ್ತಾಗುತ್ತೆ. ಬಟ್ ನಾಳೆ ಕೂಡ ಈ ಅರ್ಜಿಯ ವಿಚಾರಣೆಯನ್ನ ಕಂಟಿನ್ಯೂ ಮಾಡೋದಾಗಿ ಕೋರ್ಟ್ ಹೇಳಿರೋದ್ರಿಂದ ಶನಿವಾರ ಅನ್ನುವಂತಹ ವಿಚಾರ ಏನು ಅಡ್ಡಿ ಬರಲ್ಲ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನ ಕೋರಲಾಗಿದೆ. ಮಧ್ಯಂತರ ಜಾಮೀನಿಗೆ ಅಶೋಕ್ ಅವರು ಕೇಳಿದ್ದಾರೆ. ಅಶೋಕ್ ಹಾರನಹಳ್ಳಿ ಅವರು ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಇಲ್ಲ, ಇವತ್ತೇ ವಿಚಾರಣೆಯನ್ನ ಮಾಡಿ ಮಧ್ಯಂತರ ಜಾಮೀನನ್ನ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಅವರು ಮಾಡಿಕೊಂಡ್ರು. ಇದೆಲ್ಲವನ್ನ ಆಲಿಸಿರುವಂತಹ ನ್ಯಾಯಮೂರ್ತಿಗಳು ನಾಳೆಗೆ ಅರ್ಜಿಯ ವಿಚಾರಣೆಯನ್ನ ಮುಂದಕ್ಕೆ ಹಾಕಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಹೈಕೋರ್ಟ್ನಲ್ಲಿ ಈಗ ಮುಂದುವರೆದಿದೆ ವಿಚಾರಣೆ. ಇದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆಯಿತು, ನಾಳೆ ವಿಚಾರಣೆ. ಇನ್ನು ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ಪ್ರಕರಣದ ರದ್ದತಿಯ ಅರ್ಜಿಯ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. ವಾದವನ್ನ ಮಾಡ್ತಾ ಇದ್ದಾರೆ ಸಿಟಿ ರವಿ ಪರವಾಗಿ ಸಂದೇಶ್ ಚೌಟ ಅವರು. ಈ ಕೇಸ್ನ ಯಾಕೆ ರದ್ದು ಮಾಡಬೇಕು, ಯಾವ ರೀತಿಯಾಗಿ ಕೇಸ್ ದಾಖಲಾಗಿದೆ ಮತ್ತು ಈ ಇನ್ಸಿಡೆಂಟ್ ಸಂಪೂರ್ಣವಾಗಿ ಎಲ್ಲಿ ನಡೆದಿದ್ದು ಅನ್ನುವಂತಹ ವಿವರಣೆಯನ್ನ ಕೊಡ್ತಾ ಅವ್ರನ್ನ ನಾವು ಜಾಮೀನನ್ನ ಕೇಳ್ತಾ ಇಲ್ಲ, ಈ ಪ್ರಕರಣವನ್ನೇ ರದ್ದುಗೊಳಿಸಿ, ಈ ಪ್ರಕರಣದಿಂದ ಬಿಡುಗಡೆಗೊಳಿಸಿ ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ಸಿಟಿ ರವಿ ಪರವಾಗಿ ಸಂದೇಶ್ ಚೌಟ ಅವರ ವಾದ ಕಂಟಿನ್ಯೂ ಆಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ ಹೈಕೋರ್ಟ್ನಲ್ಲೂ ಕೂಡ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೂಡ ಅವಕಾಶವನ್ನ ಈಗ ಕಲ್ಪಿಸಿಕೊಡಲಾಗಿದೆ. ಮಧ್ಯಂತರ ಜಾಮೀನಿಗೆ ಕೇಳಿದ್ದಾರೆ ಅಶೋಕ್ ಹಾರನಹಳ್ಳಿ. ಇದೆಲ್ಲ ಡಿಸೈಡ್ ಆಗೋ ತನಕ ಮಧ್ಯಂತರ ಜಾಮೀನು ಕೊಡಿ ಅಂತ. ಬಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ದಾರೆ. ಜಡ್ಜ್ ಒಂದು ಕ್ವಶನ್ ಕೇಳಿದ್ರು, ಇದನ್ನು ನಾಳೆಗೆ ಏನಾದರೂ ಮುಂದೂಡಿಕೆ ಮಾಡ್ಕೋಬಹುದಾ ಅಂತ. ಅಶೋಕ್ ಹಾರನಹಳ್ಳಿ ಅವರು ಬೇಡ ಅಂತ. ಬಟ್ ಆದರೂ ಕೂಡ ಕೋರ್ಟ್ ಇವಾಗ ನಾಳೆಗೆ ವಿಚಾರಣೆಯನ್ನ ಮುಂದೂಡಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರೆದಿದೆ. ಜನಪ್ರತಿನಿಧಿಗಳ ಕೋರ್ಟ್ ನಾಳೆಗೆ ವಿಚಾರಣೆಯನ್ನ ಮುಂದೂಡಿತ್ತು. ಹೈಕೋರ್ಟ್ನಲ್ಲಿ ವಿಚಾರಣೆ ಈಗಲೂ ಕೂಡ ಮುಂದುವರಿತಾ ಇದೆ. ಕೋರ್ಟ್ ಕಲಾಪದ ತನಕ, ಮುಕ್ತಾಯದ ತನಕನೂ ಕೂಡ ಆಗುತ್ತೆ. ಸಿಟಿ ರವಿ ಪರ ಸಂದೇಶ್ ಚೌಟ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ವೈದ್ಯಕೀಯ ವರದಿಯನ್ನು ಕೇಳಿದೆ ಹೈಕೋರ್ಟು. ಅಂದರೆ ಸಿಟಿ ರವಿ ಬಿಡುಗಡೆಗೆ ಸಿಟಿ ರವಿನ ಅರೆಸ್ಟ್ ಅಂತ ತೋರಿಸಿದಾಗ ಬೆಳಗ್ಗೆ ಏನು ಮೆಡಿಕಲ್ ಟೆಸ್ಟನ್ನು ಮಾಡಿಸಿದ್ರು ಆ ರಿಪೋರ್ಟ್ ಇರಬೇಕು ಮೋಸ್ಟ್ಲಿ. ಹಾಗಾಗಿ ಅದನ್ನು ಕೇಳಿದ್ದಾರೆ ಸಿಟಿ ರವಿ ಪರ ಸಂದೇಶ್ ಚೌಟ ಅವರ ವಾದ ಮಂಡನೆ. ಆಮೇಲೆ ಇನ್ನೊಂದು ವಿಚಾರ, ಹೈಕೋರ್ಟ್ನಲ್ಲೂ ಕೂಡ FIR ರದ್ದತಿ ಆಗುವ ತನಕ ಅಥವಾ ಅದು ಡಿಸೈಡ್ ಆಗೋ ತನಕ ಅಟ್ಲೀಸ್ಟ್ ಒಂದು ಜಾಮೀನು ಕೊಡಿ ಅಂತಕ್ಕಂಥ ಒಂದು ಕಮೆಂಟನ್ನು ಹಾಕಿದ್ದಾರೆ. ನೀವೇ ಬೇಕಾದ್ರೂ ಕೊಡಬಹುದು ಅಂತಂದ್ಬಿಟ್ಟು. ಸೊ ಸಿಟಿ ರವಿಗೆ ಎಲ್ಲಿ ಗಾಯ ಆಗಿದೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಇವರು ಉತ್ತರ ಕೊಡ್ತಾರೆ. ಅಂದರೆ ಇವತ್ತು ಬೆಳಗ್ಗೆ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದಾಗ ಅವ್ರಿಗೆ ಅದೆಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ರಲ್ಲ, ಅದನ್ನು ಕೂಡ ಅವರು ರಿಪೋರ್ಟ್ನಲ್ಲಿ ಹಾಕಿರ್ತಾರೆ. ಹಾಗಾಗಿ ವೈದ್ಯಕೀಯ ವರದಿಯನ್ನು ಕೊಡಿ ಅಂತ ಹೈಕೋರ್ಟ್ ಈಗ ಪ್ರಶ್ನೆಯನ್ನು ಮಾಡಿದೆ. ಸಿಟಿ ರವಿ ಬಿಡುಗಡೆಗೆ ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ. ಕೊಡಿ, ಜಾಮೀನು ಕೊಡ್ಬೋದು, ಹೈಕೋರ್ಟ್ ಕೂಡ ಕೊಡ್ಬೋದು ಅಂತಂದ್ಬಿಟ್ಟು, ಎರಡೂ ಆಗಲಿ ಅಂತಂದ್ಬಿಟ್ಟು, ಒಂದು ಇಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ಸರಿ ಒಂದು ಕಡೆ ಜಾಮೀನು ಪಡ್ಕೊಳ್ಳೋಣ ಅಂತಕ್ಕಂಥ ಲೆಕ್ಕಾಚಾರ ಇದ್ದಂಗಿದೆ.